ನಿನ್ ಪರ್ಸನಲ್ ಎತ್ಕೊಂಡಾಗ ನಾನ್ ನಿಮ್ ಬಗ್ಗೆ ಎತ್ತಿಲ್ಲ ಅಂತ ಹ್ಮ್. ಕೇಳೋದು ಅವ್ರ ಹಕ್ಕು. ಅಲ್ಲ ಅವರು ಡಾಕ್ ಸತೀಶ್ ಅವ್ರದ್ದು ಒಂದೇನಂದ್ರೆ ಆ ವಿಚಾರ ನೀವ್ ಎತ್ತಿದ್ದಕ್ ಮಾತಾಡ್ತಾ ಇದೀನಿ. ಕೆಲವು ಡೈಲಾಗ್ ಹೇಳಿದಾರೆ ಅವರು. ಹ್ಮ್. ಅಂದ್ರೆ ಒಂದು ಗಿಲ್ಲಿ ಗೆಲ್ಲಲ್ಲ, ಗೆದ್ರೆ ಅವ್ನ್ ಕಾಲ್ ಕೆಳಗ್ ನುಸಿತೀನಿ ಅಂತ ಹೇಳ್ತಾರೆ. ಹಾ. ಕೇಳ್ತೀನಿ, ಕಂಪ್ಲೀಟ್ ಮಾಡ್ತೀನಿ. ಆಮೇಲೆ ಇದೇ ಕ್ವಶನ್ ನ ನಮ್ಮ ಆಂಕರ್ ಅವರೊಬ್ರು ಕೇಳಿದಾಗ ಹ್ಮ್. ನಾನು ಕುಡ್ದೆ ಹೇಳ್ಬಿಟ್ಟೆ. ಇವಾಗ ಏನು ಅಂತಾರೆ. ಹಾ, ಹೌದೌದು ಅದು. ನೋಡಿ, ಪ್ರತಿ ಒಂದು ಅವ್ರ ಅಂದಿರೋ ಮಾತೆಲ್ಲ ನನ್ ಮೈಂಡ್ ಅಲ್ಲೇ ಇದೆ. ಹ್ಮ್. ತಪ್ಪು ಅವರಲ್ಲೇ, ಫ್ರಾಡ್ ಅಂತ ಅದ್ರಲ್ಲೇ ಗೊತ್ತಾಗ್ತಿದೆ ನೋಡಿ. ಈಗ ಹ್ಮ್. ಒಂದು ಪ್ರಜೆ ದಿನ ದಿನ ಒಂದೊಂದು ಮೆಟ್ಟೆ ಹತ್ತೋದಕ್ ನೋಡ್ಬೇಕೆ ಬರ್ತು ಒಂದು ಕಲಾವಿದ ಆಗಿ ಹ್ಮ್. ಒಂದೊಂದು ಮೆಟ್ಟು ಇಳಿತಿದ್ದಾರೆ ಅವರು. Okay. ಅವ್ರೇನೋ ಟ್ರೋಲ್ ಆಗ್ತಿದ್ದಾರೆ, ನನಗೆ ಟ್ರೋಲ್ ಬರ್ತಿದೆ ಅಂತ ಅವ್ರು ಅನ್ಕೊಂತ, ಅದನ್ನ ಎಷ್ಟು ಜನ ನೋಡಿ ಹ್ಮ್. ಎಷ್ಟು ಜನ ಬೈಕೊಂತಾರೆ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. Okay. ಈಗ ನಾನು ಇಂಟರ್ವ್ಯೂ ಬಂದಿದ್ದೀನಿ, ಕುಳ್ಸಿದೀರಿ ಅಂದ್ಬಿಟ್ಟು ನಾನು ಏನಂದ್ರೆ ಅದ್ ಮಾತಾಡಿದ್ರೆ ನಾಳೆ ಬೆಳಗ್ಗೆ ಕಾಮೆಂಟ್ಸ್ ಬರುತ್ತೆ, ಓಕೆ. ಗಲೀಜ್ ಕಾಮೆಂಟ್ಸ್ ಬರುತ್ತೆ. ಹ್ಮ್. ಅವ್ರು ಹೇಳ್ತಾರೆ ಮೊನ್ನೆ ರೀಸೆಂಟ್ ಆಗಿ, ಹ್ಮ್. ರೀ ನಾನು ಹ್ಮ್. ಸಾರಿ, ದಯವಿಟ್ಟು ಕ್ಷಮಿಸ್ಬೇಕು, ನಾನು ಲೈವ್ ಅಲ್ಲಿ ಮಾತನ್ಬಾರ್ದು, ಆದ್ರೂ ಅಂತಿದೀನಿ, ಹೇಳಿ. ನಾನು ಉಚ್ಚೆ ಹೊಡೆದ್ರೆ ವೈರಲ್ ಆಗ್ತೀನಿ ಅಂತಾರೆ. ಎಷ್ಟು ಹೊಲ್ಸು ಇವ್ರು ಡಾಕ್ ಸತೀಶ್ ಅವರು. ಮತ್ತೆ ಸ್ಲಮ್ ಅಂತಾರೆ ಡಾಕ್ ಸತೀಶ್ ಅವರು. ಮತ್ತೆ ಆ ಮಾತಂತಾರೆ ನೋಡಿ, ನಾನು ಈ ಕೂಡ ಅವರು ಅಂತಿದೀನಿ. ಇದು ನನ್ನ ಕಲ್ಚರ್, ಸ್ಲಮ್ ಹುಡ್ಗ ಕಲ್ಚರ್. ದಿಸ್ ಇಸ್ ಬ್ಯಾಂಗ್ಳೂರ್ ಬುಜ್ಜಿ ರಮೇಶ್ ಕಲ್ಚರ್. ಓಕೆನಾ? ನೀವ್ ಹೇಳ್ತೀರಾ ಚಿಕ್ಕ ಹುಡುಗಿನ ಮದ್ವೆ ಮಾಡ್ಕೊಳಕ್ ರೆಡಿ ಇದೀನಿ ಅಂತಾರೆ. ಏನ್ರಿ ನೀವು, ಎಲ್ಲಿದ್ದೀರಿ ನಿಮ್ದು? ನೀವೇನು ನಮ್ ಇಂಡಿಯಾದಲ್ಲಿ ಇದೀರಾ, ಇನ್ನು ಬೇರೆ ದೇಶದಲ್ಲಿ ಇದೀರಾ? ಫಸ್ಟ್ ಇವ್ರನ್ನ ಕಳ್ಸ್ಕೊಟ್ಬಿಡ್ಬೇಕು, ಪ್ಯಾಕಪ್ ಮಾಡ್ಬಿಡ್ಬೇಕು. ಎಲ್ಲಿ ಕಳಿಸ್ಬೇಕು ಅವ್ರನ್ನ? ಅದೇ ಯಾವ್ದಾದ್ರು ಒಂದ್ ದೇಶಕ್ಕೆ, ಇವ್ರಿಗೆ ಸೆಟ್ ಆಗೋಂತ ದೇಶಕ್ಕೆ ಕಳ್ಸ್ಬೇಕು.